ದೇಹ ಭೂಮಿ ಮೇಲೆ ಇದೆ, ನೀವು ಕೊಟ್ಟಿರುವಂತ ಇದಕ್ಕೆ ಏನ್ರಿ ಸೀತಾ, ನಮಸ್ಕಾರ ಮಾಡೋದಕ್ಕೂ ನಮ್ಮ ಸನಾತನದಲ್ಲಿ ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ ಆಯ್ತಾ. ಸುಮ್ನೆ ಮಾಡೋದಲ್ಲ. ಈಗ ನಮಸ್ಕಾರ ಮಾಡೋದು ಹೇಳ್ತೀನಿ. ನಮ್ಗೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತಾನೆ, ಅದು ಯಾರ ಬಂದ್ರೆ ಹೋದ್ರೆ ಎಲ್ಲ ದುಃಖ ಆಗುತ್ತಾನೆ. ಅದು ಎಲ್ಲಿ ದುಃಖ ಆಗುತ್ತೆ? ಅದು ಎಲ್ಲಿ ತೋರಿಸಿ, ಕೈ ತೋರಿಸಿ. ಇಲ್ಲಿ ದುಃಖ ಆಗೋದು ಅಲ್ವಾ? ಇಲ್ಲಿ ಏನೋ ಆಗುತ್ತೆ, ಕಳಮಳ ಆಗುತ್ತೆ. ನಮಸ್ಕಾರ ಹೌದು, ಕಳಮಳ ಹೋಗ್ಲಿಕ್ಕೆ ಅದು ಗೊತ್ತಾ ನಿಮ್ಗೆ? ಇದು ಕ್ಲೀನ್ ಮಾಡೋಕೆ ನಮಸ್ಕಾರ ಸುಮ್ನೆ ಅಲ್ಲ ಅದು, ಆಯ್ತಾ. ನಮಸ್ಕಾರ ಅಂದ್ರೆ ಇದನ್ನ ನಮ್ಮ ಹೃದಯವನ್ನ ಶುದ್ಧಿ ಮಾಡ್ಲಿಕ್ಕೆ ಒಂದು ಕ್ರಿಯೆ. ಅದು ನಮ್ಮಲ್ಲಿ ಪ್ರತಿಯೊಂದು ಮಾಡೋದು ಒಂದು ಯೋಗ ಕ್ರಿಯೆ. ಓಕೆ, ಸೊ ಪ್ರತಿಯೊಂದಕ್ಕೂ ಒಂದು ಅದು ಒಂದು ಉದ್ದೇಶ, ಎಲ್ಲವೂ ಯೋಗ ಕ್ರಿಯೆ, ಅದು ಯೋಗ ಅದು, ಆಯ್ತಾ. ನಮಸ್ಕಾರ ಹೇಗೆ ಹೋಗುತ್ತೆ? ನಮ್ಮ ಎಡಗೈ ಮತ್ತು ಬಲಗೈ, ಎಡಗೈ ಜೀವಾತ್ಮ, ಬಲಗೈ ಪರಮಾತ್ಮ. ಎಡಗೈ ನನ್ನೊಳಗಿರೋ ಆತ್ಮ, ಬಲಗೈ ನಿಮ್ಮೊಳಗಿರೋ ಆತ್ಮ. ಎಡಗೈ ನನ್ನೊಳಗಿರೋ ಆತ್ಮ, ಬಲಗೈ ಭಗವಂತ. ಎರಡು ಒಂದೇ ಅಂತ ಭಾವನೆ ಮೊದಲು. ಸೊ ಎರಡು ಒಂದಾಗಬೇಕು, ಜೀವಾತ್ಮ ಪರಮಾತ್ಮ ಒಂದಾಗಬೇಕು. ಅದೇ ನಮಸ್ಕಾರ. ನಾವು ನಿಮ್ಮನ್ನು ನೋಡಿ ನಮಸ್ಕಾರ ಮಾಡಿದ್ರೆ ನಿಮ್ಮಲ್ಲಿರೋ ಜೀವಾತ್ಮ ನನ್ನಲ್ಲಿರೋ ಜೀವಾತ್ಮ ಎರಡು ಸೇರಿದಾಗ ಪರಮಾತ್ಮ ಅಂತ ನಮಸ್ಕಾರ, ಸರಿನಾ? ಸೊ ನಮಸ್ಕಾರ ಏಕತ್ವವನ್ನು ಹೇಳ್ತದೆ, ಒಂದನ್ನು ಹೇಳ್ತದೆ. ಏಕತ್ವದ ಏನಾಗುತ್ತೆ ನಮ್ಗೆ? ಎಲ್ಲಿ ಎರಡು ಒಂದಾಗುತ್ತೆ ಅಲ್ಲಿ ಪ್ರೇಮ ಇದೆ, ಅದಕ್ಕೆ ಭಕ್ತಿ ಅಂತ ಹೇಳುದು. ಭಕ್ತಿ ಸುಮ್ನೆ ಭಗವಂತ ಅಲ್ಲಿ ನಾನು ಇಲ್ಲಿ ಅಂತ ಭಕ್ತಿ ಆಗೋಲ್ಲ. ಭಗವಂತ ನಾನು ಒಂದು ಅಂತ ಹೇಳಿದಾಗ ಭಕ್ತಿ ಆಗ್ತದೆ. ನಮ್ಮ ಮಗು ಅಂದ್ರೆ ಪ್ರೀತಿ, ಬೇರೆಯವ್ರ ಮಗು ಅಂದ್ರೆ ಏನೋ ಒಂದು ಲೆಕ್ಕ. ಸೊ ಭಗವಂತ ನೋಡಿ ಒಂದಾಗಬೇಕು, ಅದಕ್ಕೆ ಭಕ್ತಿ ಅಂತ ಹೇಳುದು, ಆಯ್ತಾ. ಅದನ್ನ ನಮ್ಮ ಹೃದಯ ಸೆಂಟರ್ ಮುಟ್ಟು ಮಾಡಬೇಕು. ಇದಕ್ಕೆ ಅನಾಥ ಚಕ್ರ ಅಂತ ಹೇಳ್ತೀವಿ ಯೋಗದಲ್ಲಿ, ಅನಾಥ ಚಕ್ರ ಅಂತ ಹೇಳ್ತೀವಿ. ಇಲ್ಲಿ ಈ ಚಕ್ರಗಳು 6 ಚಕ್ರಗಳಿದ್ದಾವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ ಎಲ್ಲ ರೀತಿ. ಇದರಲ್ಲಿ ಈ ಅನಾಥ ಚಕ್ರ ಇಲ್ಲಿ ಬರ್ತದೆ, ಇದು ಇಲ್ಲಿ ಈ ಎದೆ ಭಾಗದಲ್ಲಿ ಹಾರ್ಟ್ ಸೆಂಟರ್. ಆ ಅನಾಥ ಚಕ್ರವನ್ನು ಶುದ್ಧಿ ಮಾಡ್ಲಿಕ್ಕೆ ಭಕ್ತಿ. ಓಕೆ, ಸೊ ಏನ್ ಮಾಡ್ಬೇಕು? ಇದನ್ನ ಇಲ್ಲಿ ಟಚ್ ಮಾಡ್ಬೇಕು, ಈ ಪಾಯಿಂಟ್ ಅನ್ನ. ಎರಡು ಒಂದೇ, ಆಯ್ತಾ. ನಾನು ಮತ್ತು ಜೀವಾತ್ಮ ಪರಮಾತ್ಮ ಎರಡು ಒಂದೇ ಅನ್ನೋ ಭಾವನೆ ಬಂದಾಗ ಪ್ರೇಮ ಭಾವ ಬರ್ತದೆ. ಕೈ ಎರಡು ಜೋಡಿಸಿದಾಗ ಪ್ರೇಮ ಭಾವ ಬರಬೇಕು. ಕಡೆಗೆ ಇಲ್ಲಿ ಟಚ್ ಮಾಡಬೇಕು. ಇಲ್ಲಿ ನಮ್ಗೆ ದುಃಖ ಆಗುತ್ತಲ್ಲ, ಯಾಕೆ ದುಃಖ ಆಗುತ್ತೆ? ಅಲ್ಲಿ ಎಮೋಷನ್ಸ್ ಕೂತ್ಕೊಂಡಿವೆ, ಸೆಂಟಿಮೆಂಟ್ ಔಟ್. ಎಮೋಷನ್ಸ್ ಇದೆ ಇಲ್ಲಿ, ಆಯ್ತಾ. ಆ ಎಮೋಷನ್ಸ್ ಅನ್ನ ಡಿವೋಷನ್ ಇಂದ ಕಳಿಬೇಕು. ನಮ್ಗೆ ಯಾರ ದುಃಖ ಯಾಕಾಗತ್ತೆ? ಭಕ್ತಿ ಎಲ್ಲಿದೆ ಅಲ್ಲಿ ದುಃಖ ಇಲ್ಲ, ಆಯ್ತಾ. ಅದು ಹೇಗೆ ಕಳಿಯೋದು? ಇಲ್ಲಿ ಪ್ರೇಮ ಭಾವ ಬಂದು ಬರಬೇಕು, ಕೃತಜ್ಞತಾ ಭಾವ ಬರಬೇಕು. ಓಕೆ, ಈಗ ಮಾಡೋಣ, ನಮಸ್ಕಾರ ಮಾಡೋಣ. ಸೊ ಜೀವಾತ್ಮ ಪರಮಾತ್ಮ ಎರಡು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕಡೆಗೆ ಈಗ ಮನಸ್ಸಿನಲ್ಲೇ ನಮ್ಮ ಜೀವನದಲ್ಲಿ ನಮ್ಗೆ ಏನೇನು ಸಿಗುತ್ತೆ, ನಮ್ಗೆ ಏನೇನಿದೆ ಅದಕ್ಕೆಲ್ಲ ಕೃತಜ್ಞತೆ ಅರ್ಪಿಸಬೇಕು. ವಾಟ್ ಆಲ್ ವಿ ಹ್ಯಾವ್ ಟು ಆಫರ್, ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್. ಮನುಷ್ಯ ಜನ್ಮ, ಹ್ಯೂಮನ್ ಲೈಫ್, ಫ್ಯಾಮಿಲಿ, ಕುಟುಂಬ, ಕೆಲಸ, ಜಾಬ್, ದೇಹ, ಶರೀರ, ಎಲ್ಲದಕ್ಕೂ ನಾವು ಭಗವಂತನಿಗೆ ಕೃತಜ್ಞತಾ ಭಾವನೆ ತುಂಬಬೇಕು. ಹೃದಯದಲ್ಲಿ ಪ್ರೇಮ ಮತ್ತು ಕೃತಜ್ಞತೆ ಭಾವ ತುಂಬಿಕೊಂಡಾಗ ಎಮೋಷನ್ಸ್ ಕಡಿಮೆ ಆಗ್ತವೆ. ಈಗ ಕಣ್ಣನ್ನ ನಿಮ್ಮ ಎರಡು ಕುಂಕುಮ ಇಟ್ಕೊಳ್ತಿಲ್ಲ, ಕುಂಕುಮ ಇಟ್ಕೊಳ್ಳೋದು ಆ ಕಣ್ಣಿನ ಆ ಕಡೆ ತಗೊಂಡೋಗಿ ಭ್ರೂಮಧ್ಯ ನೇತ್ರ ಅಂತ 3 ಬಾರಿ ಉಸಿರನ್ನ ಆಳವಾಗಿ ತಗೊಳ್ಳಿ. ನಿಮ್ಮ ಹಣೆ ಮತ್ತು ಹೃದಯವನ್ನು ಜೋಡಿಸ್ಬೇಕಾದ ಉಸಿರು
Head and heart should be touched, connected through the breath. ಆಳ ಉಸಿರು, ಈಗ ತಲೆಯನ್ನು ಬಗ್ಸಿ ಹಣೆಯ ಭಾಗದಲ್ಲಿ ಓಂಕಾರ, ಎದೆಯ ಭಾಗದಲ್ಲಿ ಎಂ ಬೀಜ ಮಂತ್ರ. ಓಂ, ನಿಮ್ಮ ಮನಸ್ಸಿನಲ್ಲೇ ಓಂ. ಎದೆಯ ಅನಾಥ ಚಕ್ರದಲ್ಲಿ ಎಂ. ಓಂ ಎಂ. ಓಂ ಎಂ. ಶಾಂತವಾಗಿ ಮನಸ್ಸು ಶಾಂತ ಆಗ್ತದೆ. ಪ್ರೇಮ ಮತ್ತು ಕೃತಜ್ಞತೆ ಮತ್ತು ನಮ್ಮ ಹೃದಯ ಮತ್ತು ತಲೆ, ಹೆಡ್ ಅಂಡ್ ಹಾರ್ಟ್ ಜಾಯಿನ್ ಆದಾಗ ಅದಕ್ಕೆ ನಮಸ್ಕಾರ ಅಂತ. ವಾಪಸ್ ಬನ್ನಿ. ಪ್ರಶ್ನೆ ಇದೆಯಾ? ಏನಾಗುತ್ತೆ? ನಮಸ್ಕಾರ ಅರ್ಜೆಂಟ್ ಆಗಿ ಮಾಡ್ತೇವೆ. ಅರ್ಜೆಂಟ್ ನಮಸ್ಕಾರ, ಅದೇನೋ ಕಾಟಾಚಾರ ಅದು. ನಮಸ್ಕಾರ ಅರ್ಜೆಂಟ್ ಆಗಿ ಮಾಡೋಗಿಲ್ಲ. ನಮಸ್ಕಾರವನ್ನ ಆ ಭಾವನೆಯಿಂದ ಮಾಡಿದಾಗ ಇಲ್ಲೆಲ್ಲ ಖಾಲಿ ಆಗುತ್ತೆ, ಡಿಸ್ಟರ್ಬೆನ್ಸ್. ಓಕೆ, ಏನು ಮಾಡೋಣ? ಜೀವಾತ್ಮ ಪರಮಾತ್ಮ ಎರಡು ಒಂದೇ. ಎಲ್ಲಿ ಒಂದು ಏಕತ್ವ ಇದೆ, ಎಲ್ಲಿ ಒನ್ನೆಸ್ ಇದೆ, ಅಲ್ಲಿ ಪ್ರೇಮ ಇದೆ. ಒಳಗೆ ಹೃದಯದಲ್ಲಿ ಹೇ ಭಗವಂತ, ನಮ್ಮ ಜೀವನದಲ್ಲಿ ಈ ಎಲ್ಲವನ್ನು ಕೊಟ್ಟಿದೀಯಾ. ದೇಹ, ಮನಸ್ಸು, ದೇಹ, ಶರೀರ, ಕುಟುಂಬ, ಆರೋಗ್ಯ, ಸದ್ಗುರು, ಎಲ್ಲವನ್ನ ಕೊಟ್ಟಿದ್ದೀಯಾ. ಕೃತಜ್ಞತೆ ತುಂಬಿಕೊಳ್ಳಿ ಹೃದಯದಲ್ಲಿ. ಈಗ ಆ ಭಗವಂತನ ಪ್ರೇಮ ನಮ್ಮಲ್ಲಿ ಹೃದಯದಲ್ಲಿ ಮೂಡಿ ಬರಲಿ. ಭಗವಂತನ ಪ್ರೇಮ ವಿಶಾಲವಾದ್ದು. ಜೀವಾತ್ಮ ಪರಮಾತ್ಮ ಒಂದಾದಾಗ ಅದೇ ಪ್ರೇಮ ನಮ್ಮಲ್ಲಿ ಮೂಡಿ ಬರ್ತದೆ. ನಿಮ್ಮ ಹೃದಯ ವಿಶಾಲವಾಗಿದೆ ಅಂತ ಎಣಿಸಿ. ಹೃದಯ ವಿಶಾಲವಾಗ್ತಾ ಹೋಗ್ಲಿ. ಹೃದಯ ಇಡೀ ವಿಶ್ವದಲ್ಲಿ ಹರಡಿಕೊಳ್ಳಿ. ಜಗನ್ಮಾತೆಯ ಹೃದಯ ಅದು ಇಡೀ ವಿಶ್ವವನ್ನ ಹರಡಿಕೊಂಡಿದೆ. ಎಲ್ಲ ಪ್ರಾಣಿ, ಪಶು, ಪಕ್ಷಿಗಳು, ಮನುಷ್ಯರು, ಜೀವಿಗಳು ಆ ಹೃದಯದಲ್ಲಿ ಪ್ರೇಮದಿಂದ ತುಂಬಿ ಹೋಗಿದ್ದಾರೆ. ಕಣ್ಣಿಗೆ ಕಾಣದ ಜೀವಿಗಳು, ಯಕ್ಷ, ಗಂಧರ್ವ, ಕಿನ್ನರ, ಕಿಂಪುರುಷ ಎಲ್ಲರೂ ಆ ಪ್ರೇಮದಲ್ಲಿ ಮುಳುಗಿದ್ದಾರೆ. ಈಗ 3 ಬಾರಿ ಉಸಿರು ತಗೊಳ್ಳಿ. ನಿಮ್ಮ ನೆತ್ತಿ, ಹಣೆಯ ಭಾಗ ಮತ್ತು ಹೃದಯ ಭಾಗ ಆ ಉಸಿರು ಸೇರಿಸಬೇಕು. 3 deep breath connecting head and heart. ಹಣೆಯಲ್ಲಿ ಓಂಕಾರ, ಹೃದಯದಲ್ಲಿ ಎಂ ಬೀಜ ಮಂತ್ರ. ಓಂ, ಮನಸ್ಸಿನಲ್ಲೇ ಎಂ. ಗಟ್ಟಿಯಾಗಿ ಮಾಡೋಕೆ ಹೇಳಿದ್ರೆ ಚೆನ್ನಾಗಿ ಹೇಳಿ. ಆದ್ರೆ ಯಾಕಂದ್ರೆ ನೀವು ಎಲ್ಲ ಕಡೆ ನಮಸ್ಕಾರ ಮಾಡೋಕೆ ಹೇಳಕ್ಕಾಗಲ್ಲ. ಹಾಗೆ ಓಂ ಎಂ. ಓಂ ಎಂ. ಸೈಲೆಂಟ್ ಆಗಿ ನೋಡಿ, ಮನಸ್ಸು ಎಷ್ಟು ಶಾಂತವಾಗ್ತದೆ. ಈಗ ಪುನಃ ಬನ್ನಿ. ಯಾವಾಗ ಹೃದಯದಲ್ಲಿ ಕೃತಜ್ಞತೆ ಭಾವ ಮೂಡಿ ಬರ್ಸ್ಬೇಕು. ನೀವು ಮನಸ್ಸಿನಲ್ಲಿ ಪ್ರೇಮ ಭಾವ ಮೂಡಿಸ್ಬೇಕು. ಎಂತ ಪ್ರೇಮ? ಸ್ವಲ್ಪ ಅಲ್ಲ, ಇಷ್ಟಲ್ಲ. ಆ ಭಗವಂತನ ಪ್ರೇಮ ನಮ್ಮಲ್ಲಿ ಮೂಡ್ಬೇಕು. ಎಲ್ಲಾ ಜೀವಿಗಳಿಗೆ ಪ್ರೇಮ ಬರಬೇಕು. ಆವಾಗ ನಮಸ್ಕಾರ. ಸುಮ್ಸನೆ ಭಗವಂತ ಒಂದೊಂದು ಹೇಳಿದ್ರೆ ಸಾಕಾಗಲ್ಲ. ಎಲ್ರಿಗೆ ಅರ್ಥ ಆಯ್ತಾ? ಮಾಡಕ್ಕಾಯ್ತಾ? ಏನ್ ಡಿಫ್ರೆನ್ಸ್ ಆಗುತ್ತೆ? ಮನಸ್ಸು ಶಾಂತ ಆಗ್ಬಿಡ್ತದೆ. ಓಕೆ, ನಮಸ್ಕಾರಕ್ಕೆ ಈಗಿನ ನಮಸ್ಕಾರಕ್ಕೆ ಲಾಟ್ಸ್ ಆಫ್ ಡಿಫರೆನ್ಸ್. ವ್ಯತ್ಯಾಸ ಇದೆಯಾ?
ಮೊದಲೇ ನಮಸ್ಕಾರ ಬರೀ ಕಾಟಚಾರ. ನಮಸ್ತೆ ರೇಪ ಶರಣ್ರಿ. ನಮಸ್ಕಾರ ಮಾಡ್ಬೇಕಾದ್ರೆ ನಿಧಾನವಾಗಿ ಮಾಡ್ಬೇಕು. ಆ ಮಾಡಿದಾಗ ಮನಸ್ಸು ಶಾಂತ ಆಗ್ಬೇಕು. ಅದಕ್ಕೆ ನಮಸ್ಕಾರ ಅಂತ ಹೇಳೋದು. ಸರಿನಾ? ಈಗ ನಮಸ್ಕಾರಕ್ಕೆ ಎರಡನೇ ರೀತಿ ಇದೆ. ನಮಸ್ಕಾರಕ್ಕೆ ಇನ್ನೊಂದು ರೀತಿ ಇದೆ. ಆ ನಮಸ್ಕಾರಕ್ಕೆ ಇನ್ನೊಂದು ರೀತಿ ಹೀಗಿದೆ, ತೋರಿಸ್ತೇನೆ. ಹೀಗೆ ಮಾಡಿದಾಗ ನೋಡಿ, ಜೀವಾತ್ಮ ಪರಮಾತ್ಮ ಎರಡು ಒಂದು. ಆ ಭಗವಂತನಿಂದ ನಾವು ಶಕ್ತಿಯನ್ನು ಪಡೆದಿದ್ದೇವೆ. ಆ ಶಕ್ತಿ ನಮ್ಮ ಆಜ್ಞಾಚಕ್ರದ ಮೂಲಕ ನಮ್ಮ ಶರೀರದೊಳಗೆ ಪ್ರವೇಶ ಮಾಡ್ತದೆ. ಓಕೆ, ಅದು ಇನ್ನೊಂದು ರೀತಿ ನಮಸ್ಕಾರ. ಓಕೆ, ಸೊ ಎರಡನೇ ರೀತಿ ನಮಸ್ಕಾರ. ಜೀವಾತ್ಮ ಪರಮಾತ್ಮ ಎರಡು ಒಂದು. ಆ ಭಗವಂತನ ಶಕ್ತಿ ನಮ್ಮ ಬೆರಳುಗಳ ಮೂಲಕ ಪ್ರವೇಶ ಮಾಡಿ ನಮ್ಮ ಮಿದುಳಿಗೆ ಮತ್ತು ಇಡೀ ಶರೀರ ತುಂಬಿಕೊಳ್ತಾ ಇದೆ. ಇದು ಎರಡನೇ ರೀತಿಯ ನಮಸ್ಕಾರ. ಈಗ ಹೇಳಿದ ನಿಮಗೆ ನಮಸ್ಕಾರ ಕ್ರಿಯಾ, ಇದಕ್ಕೆ ಕ್ರಿಯಾ ಅಂತ ಹೇಳ್ತಾರೆ. ಪ್ರತಿಯೊಂದು ಯೋಗ ಮೆಥಡ್, ಯೋಗ ವಿಧಿ ಅದು. ನಮಸ್ಕಾರ ಚಿತ್ತಶುದ್ಧಿ ಆಗಬೇಕು. ನಮಸ್ಕಾರದಿಂದ ನೀವೆಲ್ಲ ಬಹಳ ಶ್ರೇಷ್ಠ ದರ್ಶನಕ್ಕೆಲ್ಲ ಹೋದಾಗ ಅಲ್ಲಿ ಶಕ್ತಿ ಇರ್ತದೆ ತುಂಬಾ. ಆ ಶಕ್ತಿಯನ್ನ ನಮ್ಮೊಳಗೆ ಸೇರಿಸ್ಕೊಳ್ಳಿಕ್ಕೆ ಇದು ಕೈ ಎನರ್ಜಿ ಬರ್ತದೆ, ಅದು ನಮ್ಮೊಳಗೆ ಪ್ರವೇಶ ಮಾಡಬೇಕು, ಇಡೀ ಶರೀರದಲ್ಲಿ ತುಂಬ್ಕೋಬೇಕು. ಇದಕ್ಕೆ ನಮಸ್ಕಾರದ ಎರಡು ರೀತಿ. ಸರಿನಾ? ಇದಕ್ಕೆ ನಮಸ್ಕಾರ ಕ್ರಿಯೆ ಅಂತ ಹೇಳೋದು. ಈಗ ಒಂದ್ಸಲ ರಿಪೀಟ್ ಮಾಡೋಣ. ಮೊದಲನೇ ಪದ. ಓಕೆ, ಜೀವಾತ್ಮ ಪರಮಾತ್ಮ ಎರಡು ಒಂದೇ. ಇದು ಮನಸ್ಸಿನೊಳಗೆ ಪ್ರಾರ್ಥನೆ. ಎರಡು ಒಂದೇ ಆದಾಗ ಎಲ್ಲಿ ಭಕ್ತಿ ಇದೆ, ಹೃದಯಕ್ಕೆ ಅದು ಮುಟ್ಬೇಕು, ಟಚ್ ಮಾಡಬೇಕು. ಇಲ್ಲಿ ಅನಾಚಕಕ್ಕೆ ಹೇ ಭಗವಂತ, ಮನಸ್ಸಿನಲ್ಲೇ ಹೇ ಭಗವಂತ, ಹೇ ಪರಮೇಶ್ವರ, ಹೇ ಸರ್ವೇಶ್ವರ, ಹೇ ಜ್ಞಾನೇಶ್ವರ, ಹೇ ಸದ್ಗುರು, ನಮ್ಮ ಜೀವನದಲ್ಲಿ ಎಲ್ಲವನ್ನೂ ನಮ್ಗೆ ಕೊಟ್ಟಿದ್ಯಾ. ಆರೋಗ್ಯ, ಕುಟುಂಬ, ದೇಹ, ಜೀವನಕ್ಕೆ ಉದ್ಯೋಗ, ಆಕಾಶ, ಗಾಳಿ, ನೀರು, ಪ್ರಕೃತಿ ಎಲ್ಲವನ್ನೂ ನಮ್ಗೆ ಕೊಟ್ಟಿದ್ಯಾ. ನನ್ನ ಹೃದಯ ಕೃತಜ್ಞತೆಯಿಂದ ತುಂಬಿ ಹೋಗ್ಲಿ. ಹೃದಯದಲ್ಲಿ ಆ ಜಗನ್ಮಾತೆಯ ಪ್ರೇಮ ತುಂಬಿಕೊಳ್ಳಲಿ. ಜಗನ್ಮಾತೆಯ ಹೃದಯ, ಡಿವೈನ್ ಮದರ್ಸ್ ಹಾರ್ಟ್ ಫಿಲ್ಸ್ ದಿ ಎಂಟೈರ್ ಯೂನಿವರ್ಸ್. ಇಡೀ ವಿಶ್ವ ವ್ಯಾಪಿಯಾಗಿದೆ ಭಗವಂತನ ಜಗನ್ಮಾತೆಯ ಹೃದಯ. ಎಲ್ಲ ಜೀವಿಗಳು, ಪ್ರಾಣಿಗಳು, ಪಶು ಪಕ್ಷಿಗಳು, ಮನುಷ್ಯರು ನೆಮ್ಮದಿಯನ್ನು, ಶಾಂತಿಯನ್ನು ಪಡೆಯಲಿ. ನಮ್ಮ ಹೃದಯ ವಿಶಾಲವಾಗಿ ಇಡೀ ವಿಶ್ವವನ್ನು ಆವರಿಸಲಿ. ಆಲ್ ಲಿವಿಂಗ್ ಬೀಯಿಂಗ್ಸ್ ಇನ್ ಲ್ಯಾಂಡ್, ಸೀ, ಫಾರೆಸ್ಟ್ ಅಂಡ್ ಸ್ಕೈ have happiness, peace. All invisible beings
ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ, ನಮಗೆ ಕಣ್ಣಿಗೆ ಕಾಣದ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಶಾಂತಿಯನ್ನು ಅನುಭವಿಸಲಿ, ಪ್ರೇಮವನ್ನು ಅನುಭವಿಸಲಿ. ನಮ್ಮ ಹೃದಯದಲ್ಲಿ ಕೃತಜ್ಞತೆ ಮತ್ತು ಪ್ರೇಮ ತುಂಬಿಕೊಳ್ಳಿ. ಲವ್ ಅಂಡ್ ಗ್ರಾಟಿಟ್ಯೂಡ್, ದೀಸ್ ಟು ಫಿಲ್ ಅವರ್ ಹಾರ್ಟ್. ಈಗ ತಲೆಯ ಕಡೆ ಗಮನ ಹೋಗಲಿ. ಟೇಕ್ ಯುವರ್ ಅಟೆನ್ಷನ್ ಟು ಆಜ್ಞಾ ಫೋರ್ ಹೆಡ್, ಓಂಕಾರ ಇನ್ ದ ಫೋರ್ ಹೆಡ್ ಅಂಡ್ ಎಂ ಬೀಜ ಮಂತ್ರ ಇನ್ ದಿ ಅನಾಹತ. ಓಂಕಾರ ನಿಮ್ಮ ಹಣೆಯ ಭಾಗದಲ್ಲಿ, ಎಂ ಬೀಜ ಮಂತ್ರ ನಿಮ್ಮ ಹೃದಯ ಭಾಗದಲ್ಲಿ. ನಾನು ಹೇಳ್ತೇನೆ, ನೀವು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಓಂ ಎಂ, ಓಂ ಎಂ, ಓಂ ಎಂ. ಮನಸ್ಸು ಶಾಂತವಾಗ್ತದೆ. ಮೈಂಡ್ ಇಸ್ ವೆರಿ ಸೈಲೆಂಟ್ and peaceful. This is the total surrender. This is called Namaskara Kriya. Come back. ಇದಕ್ಕೆ ಹೆಡ್ ಅಂಡ್ ಹಾರ್ಟ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಆಧ್ಯಾತ್ಮ ಅಂತ ಹೇಳಿದ್ರೆ ನಮ್ಮ ಹೃದಯ ಮತ್ತು ಬುದ್ಧಿ ಎರಡು ಒಂದಾಗಬೇಕು. ಅದು ಒಂದಾದಾಗಲೇ ಆಧ್ಯಾತ್ಮ ಆಗುದು. ನಾವು ಅದು ಬೇರೆ ಆಗಿದ್ರೆ ಆಗುದಿಲ್ಲ. ಅದಕ್ಕೆ ಹೃದಯ ನಮಸ್ಕಾರ ಮಾಡ್ತದೆ, ಹೆಡ್ ಅಂಡ್ ಹಾರ್ಟ್ ಇಂಟಿಗ್ರೇಟ್ ಮಾಡ್ತದೆ. ಎಲ್ರಿ ಆಯ್ತಾ? ಮನಸ್ಸು ಶಾಂತ ಆಗುತ್ತಾ? ನೀವು ಮುಂಚೆ ಮಾಡೋ ನಮಸ್ಕಾರಕ್ಕೆ ಈಗ ವ್ಯತ್ಯಾಸ ಇದೆಯಾ? ಓಕೆ. ಈಗ ಎರಡನೇ ರೀತಿ ನಮಸ್ಕಾರ ಅಂದ್ರೆ ಇದು ಯಾವಾಗ ಹೋಗ್ತೇವೆ ನಾವು, ಎಲ್ಲ ಶಕ್ತಿ ಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ತುಂಬಾ ದೇವಸ್ಥಾನ ಭಗವಂತನ ಶಕ್ತಿ ಎನರ್ಜಿ ಇರುತ್ತೆ ತುಂಬಾ. ಆ ಶಕ್ತಿ ನಮ್ಮೊಳಗೆ ಮೂಡಿ ಬರ್ಬೇಕು. ಆ ಶಕ್ತಿ ನಮ್ಮಲ್ಲಿ ಮೂಡಿ ಬರಬೇಕು. ಇದು ಒಂಥರ ಆಂಟೆನಾ ಇದ್ದಾಗೆ, ಅಂದ್ರೆ ರಿಸೀವರ್ ಇದ್ದಾಗೆ. ಈ ಭಾಗ, ಕೈಯ ಈ ಭಾಗ, ಅದು ನಮ್ಮ ಒಳಗೆ ಪ್ರವೇಶ ಮಾಡಬೇಕು. ನಮ್ಮ ಆಜ್ಞಾಚಕ್ರದೊಳಗೆ ಇಡೀ ಶರೀರದೊಳಗೆ ತುಂಬಿಕೊಳ್ಬೇಕು. ಜೀವಾತ್ಮ ಪರಮಾತ್ಮ ಒಂದು. ಆ ಪರಮಾತ್ಮ ಶಕ್ತಿ ನಮ್ಮ ಶರೀರದಲ್ಲಿ ತುಂಬಿಕೊಳ್ಳಿ. ಹಣೆಯ ಭಾಗದಿಂದ ಇಡೀ ಶರೀರದೊಳಗೆ ತುಂಬಿಕೊಳ್ತದೆ. ಫ್ರಮ್ ಆಜ್ಞಾ ಚಕ್ರ the energy enters and fills the whole body. Receive the divine energy in high energy centers. Yatra sthala. Come back. So this is called Namaskara Kriya. ಈಗ ಒಂದು ಶುದ್ಧಿ ಕ್ರಿಯೆ ಮಾಡೋಣ, ಪ್ಯೂರಿಫಿಕೇಶನ್. ಎಲ್ಲರಿಗೆ ಡಿಸ್ಟರ್ಬೆನ್ಸ್ ಆಗತ್ತಾ? ಇರ್ತದ? ನೀವು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಎಂ ಎಂ, ಇಲ್ಲಿ ಎಂ, ಇದು ಓಂಕಾರ, ಇದು ಎಂಕಾರ, ಎಂ ಎಂ ಬೀಜ ಮಂತ್ರ ಇದು. ಆಮೇಲೆ ನೀವು ಯಾವ ದೇವರಿಗಾರು ಪ್ರಾರ್ಥನೆ ಮಾಡ್ಕೊಳ್ಳಿ. ಬಟ್ ಇದು ಪ್ರಾರ್ಥನೆ ಮಾಡಿದಾಗ ಮನಸ್ಸು ಸೈಲೆಂಟ್ ಆಗಬೇಕು. ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ, ಮನಸ್ಸಲ್ಲಿ ಏನೋ ಯೋಚನೆ ಬರ್ತವೆ. ಸೈಲೆಂಟ್ ಆದಾಗ ನಿಮ್ ಭಗವಂತನ ಶಕ್ತಿ ಬರೋದು. ಈಗ ಎರಡನೇದು ಅನಾಥ ಹೃದಯ ಅನಾಥ ಶುದ್ಧಿ.